ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ತುರ್ಮರಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಕೂಡ ಗ್ರಾಮ ಪಂಚಾಯತಿ ಆಗಿರ್ಬೋದು, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕ್ ಪಂಚಾಯತಿ ಕೂಡ ಆಗಿರ್ಬೋದು. ಅದರಲ್ಲಿ ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕುರಿತು ಕೂಡ ಒಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ನಮ್ಮೊಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ಒಂದು ವಿಶೇಷ ಸಂದರ್ಶನದಲ್ಲಿ ತುರ್ಮರಿ ಗ್ರಾಮದ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರ ಒಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಈ ರಾಜಕಾರಣದಲ್ಲಿ ಪ್ರವೇಶವಾದರು ಮತ್ತು ಇವರ ಅಧಿಕಾರಾವಧಿ ಕಾಲದಲ್ಲಿ ಯಾವ ರೀತಿ ಇವರ ಒಂದು ಪಾತ್ರ ವಹಿಸಿದ್ದಾರೆ ಮತ್ತು ಇವರು ಅಧಿಕಾರಾವಧಿ ಬಂದ ನಂತರ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಶಿಕ್ಷಣಕ್ಕೆ ಆರೋಗ್ಯಕ್ಕೆ ಯಾವ ರೀತಿ ಒಂದು ಮಹತ್ವವನ್ನ ಕೊಟ್ಟಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳಿಕೊಳ್ಳೋಣ ಬನ್ನಿ ವೀಕ್ಷಕರೇ. ಅಮ್ಮ ನಮಸ್ಕಾರ. ನಮಸ್ಕಾರ. ಅಮ್ಮ ನಿಮ್ಮ ಮಾತುಕತೆ ಆಗುವ ಮುಂಚೆ ನಿಮ್ಮ ಒಂದು ಕಿರು ಪರಿಚಯ, ಹೆಸರು, ಊರು, ಯಾವ ಊರ ಗ್ರಾಮ ಪಂಚಾಯತಿ ಸದಸ್ಯರು? ಊರು ತುರ್ಮರಿ ಸರ್. ಸರಿ, ಹೆಸರು? ಹೆಸರು ಸಕ್ಕಿರವಾರ ಒಂದೂರು. ಸರಿ ಅಮ್ಮ, ತಾವು ಈ ಅಧಿಕಾರಾವಧಿಗೆ ಬಂದ್ಮೇಲೆ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ? ಆಗಿದಾರ ಸರ್, ನಮಗೂ ಅಷ್ಟೊಂದು ಇದೆ ಇರ್ತದೆ. ಸರಿ ಅಮ್ಮ, ರಸ್ತೆ, ಚರಂಡಿ, ಬೀದಿ ದೀಪ ಇವೆಲ್ಲಿ ತಮ್ಮ ಪಾತ್ರ ಯಾವ ರೀತಿ ಇರ್ತಿತ್ತು? ಎಲ್ಲಾ ಸರ್ ಮಾಡ್ಸಿದಾರೆ. ಬೀದಿ ದೀಪ ಮಾಡ್ಸ್ಯಾರ ಸರ್, ಲೈಟ್ ಕಂಬ್ರಿ, ಈ ಅಂಗನವಾಡಿಗಳ್ರಿ ಸರ್, ಶಾಲೆಗಳ್ರಿ ಎಲ್ಲಾ ಮಾಡಿದ್ದೀರಮ್ಮ. ಸರಿ ಎಲ್ಲಾ ಆಗ್ಯಾವ. ಸರಿ ಅಮ್ಮ, ತಾವು ಈ ಅಧಿಕಾರಾವಧಿಗೆ ಬಂದ್ಮೇಲೆ ಒಂದು ಆರೋಗ್ಯದ ಬಗ್ಗೆ ಯಾವ ರೀತಿ ಒಂದು ಪಾತ್ರ ವಹಿಸ್ತಿದ್ರಿ? ಸರಿ ಎಲ್ಲಾ ಸ್ವಚ್ಛತೆ ಎಲ್ಲಾ ಒಳ್ಳೆ ರೀತಿಯಿಂದ ನೋಡ್ಕೊಂಡೇವ್ ಸರ್. ಎಲ್ಲಾ ಆಗೈತ್ರ ಸರ್. ಸರಿ ಅಮ್ಮ, ಈ ತಾವು ಈ ರಾಜಕಾರಣದಲ್ಲಿ ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾದ್ರಿ? ಸರ್ ಜನದಿಂದ ರೀ. ಜನರ ಬಗ್ಗೆ ನೀವು ತಾವು ಬಂದ್ರಿ. ಸರಿ ಸರ್, ಎಷ್ಟು ವರ್ಷ ಐತ್ರಿ ರಾಜಕಾರಣದಲ್ಲಿ ಬಂದು? 5 ವರ್ಷ ಆತ್ರಿ ಸರ್. ಸರಿ ಅಮ್ಮ, ರಾಜಕಾರಣಕ್ಕೆ ಬರ್ಲಿಕ್ಕೆ ಕಾರಣ ರೀ? ಇದಲ್ರಿ ಜನ ಸಂಬಂಧನ ರೀ, ನಿಮ್ಸೇರಿ ಸರ. ಸರಿ ಹೀಗಾಗಿ ಬಂದೇವ್ ನಾವು. ಸರಿ ಅಮ್ಮ, ಇವಾಗ ಮುಂಬರುವ ಚುನಾವಣೆಯಲ್ಲಿ ಜನಗಳ ಒಂದು ಅಭಿಪ್ರಾಯ ಇದೆ ತಮ್ಮನ್ನು ಭಾಗಿ ಮಾಡಿ ಅವಕಾಶ ಕೊಟ್ಟು ಆರಿಸಿ ತರಬೇಕಂತ. ಆದ್ರೆ ತಾವು ಭಾಗಿಯಾಗ್ತೀರಾ ಅಥವಾ ಬೇರೆದವ್ರಿಗೆ ಅವಕಾಶ ಮಾಡ್ಕೊಡ್ತೀರಾ? ಕೊಡ್ತೇವಲ್ಲ ಸರ್, ಬೇರೆದವ್ರಿಗೆ ಅವಕಾಶ ಕೊಡ್ತೇವೆ. ಸರಿ ಅಮ್ಮ, ಇವಾಗ ನಿಮ್ಮ ಅವಧಿ ಅಧಿಕಾರ ಮುಗಿದಾದ ನಂತರ ಆಡಳಿತ ಅಧಿಕಾರ, ಗ್ರಾಮಾಭಿವೃದ್ಧಿ ಅಧಿಕಾರಿಗಳು ಬಂದಿದ್ದಾರೆ. ಅವರಿಂದ ಜನಗಳಿಗೆ ಯಾವ ರೀತಿ ಒಂದು ಮೂಲ ಸೌಕರ್ಯಗಳು, ಡೆವಲಪ್ಮೆಂಟ್ ಗಳು ಆಗ್ತಾ ಇದಾವೆ? ಸರಿ ಹೇಳಿ ಅಮ್ಮ. ಮೊದಲ ಆಗಿದಾರ ಸರ, ಈಗೇನಾಗಿಲ್ಲ ಆಗಿಲ್ರಿ. ಕೆಲಸ. ಸರಿ ಅಮ್ಮ, ಅಮ್ಮ ತಮ್ಮನ್ನ ಆರಿಸಿ ತಂದಂತಹ ಜನ ಪ್ರೇಮಿಗಳಿಗೆ ನಿಮ್ಮ ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತೀರಾ? ಏನ್ ಯಾವ್ದು ಒಂದೆರಡು ಮನಿಗಳು ಮಾಡಿದಾರೆ ಸರ್ ಅವ್ರಿಗೆ. ಮತ್ತೇನ್ ಮತ್ ಮನಿನ ಬರ್ಲಿಲ್ಲ ಸರ್. ಸರಿ ಹೇಳಿ. ನಮ್ಮ ಊರಿನ ಜನರಿಗೆ ಧನ್ಯವಾದ ಅಂತಾರೆ ಆರಿಸ್ ತಂದವ್ರ. ಸರಿ ಅಮ್ಮ, ಇಲ್ಲಿವರೆಗೂ ಕೂಡ ನಮ್ಮ ಭಾರತ್ ಟೈಮ್ಸ್ ಮೀಡಿಯಾ ಗ್ರೂಪಿಗೆ ನಿಮ್ಮ ಸಮಯ ನೀಡಿದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ಅಮ್ಮ. ಧನ್ಯವಾದ.